ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ ಜೀವನದಲ್ಲಿ ನೆಮ್ಮದಿಯಾಗಿ ಇರಬೇಕು, ಖುಷಿಯಾಗಿ ಜೀವನವನ್ನು ಮಾಡಬೇಕು ಅಂತಂದರೆ ಖಂಡಿತವಾಗಿಯೂ ನೋಡಿ ಈ 2 ಟಿಪ್ಸ್ನ ಫಾಲೋ ಮಾಡಿ. ಆವಾಗ ನಮಗೆ ಯಾರೇ ಎಷ್ಟು ನೋವು ಕೊಟ್ಟರೂ ನಮಗೆ ಏನು ಅನಿಸೋದಿಲ್ಲ. ಹೌದು ಸ್ನೇಹಿತರೆ, ನಮ್ಮ ಜೀವನವೇ ಒಂದು ವಿಚಿತ್ರ. ನಾವು ಮಾತನಾಡಿದರೆ ನಮ್ಮ ಮಾತನ್ನಲ್ಲಿರುವ ತಪ್ಪನ್ನು ಹುಡುಕ್ತಾರೆ. ಅದೇ ನಾವು ಮೌನಿಯಾಗಿದ್ದರೆ ನಮ್ಮನ್ನು ತಪ್ಪಾಗಿ ಭಾವಿಸುತ್ತಾರೆ. ಇಂತಹ ಸಮಾಜದಲ್ಲಿ ನಾವು ಹೇಗಿರಬೇಕು ಅಂದರೆ ಇನ್ನೊಬ್ಬರ ಬಗ್ಗೆ ತಲೆಯನ್ನು ಕೆಡಿಸ್ಕೋಬಾರ್ದು. ನಮ್ಮ ಬಗ್ಗೆ, ನಮ್ಮ ಜೀವನದ ಬಗ್ಗೆ ಯೋಚನೆಯನ್ನು ಮಾಡಬೇಕು. ಅದೇ ಒಂದು ದೊಡ್ಡ ಸಾಧನೆ. ಒಂದು ವ್ಯಕ್ತಿ ಯಶಸ್ವಿಯಾಗಿ ಇರಬೇಕು ಅಂದರೆ ಅವನ ನಿರ್ಧಾರ ತುಂಬ ಬಲವಾಗಿ ಇರಬೇಕು. ವಿಫಲತೆ ಅನ್ನುವುದು ನಮ್ಮ ಹತ್ತಿರ ಬರಲೇಬಾರ್ದು. ನಾವು ನಮ್ಮ ಗುರಿಯನ್ನು ಸಾಧಿಸುವ ಮುಖ್ಯ ಘಟ್ಟದಲ್ಲಿ ಹಲವಾರು ಜನ ನಮ್ಮನ್ನು ತಡೆಯಲು ಪ್ರಾರಂಭಿಸುತ್ತಾರೆ. ಯಾಕಂದರೆ ಅವರಿಗೆ ನಾವು ಗೆಲ್ಲುವುದು ಸ್ವಲ್ಪನೂ ಇಷ್ಟ ಇರುವುದಿಲ್ಲ. ಹಾಗಾಗಿ ಅವರು ನಮ್ಮನ್ನು ಗೇಲಿ ಮಾಡುವುದಾಗಲಿ, ನಮ್ಮ ಕಾಲೆಳೆಯುವುದಾಗಲಿ ಪ್ರಯತ್ನಿಸುತ್ತಾರೆ. ನಾವು ಅದಕ್ಕೆಲ್ಲ ಹೆದರದೆ ನಮ್ಮ ಗುರಿಯನ್ನು ಮುಟ್ಟುವ ಪ್ರಯತ್ನದೆಡೆಗೇ ಇರಬೇಕು. ಪ್ರತಿಯೊಂದು ವಿಷಯದಲ್ಲೂ ಕೆಲವೊಬ್ಬರು ನಮ್ಮನ್ನು ಅವಮಾನಿಸುತ್ತಲೇ ಇರುತ್ತಾರೆ. ಆದರೆ ಅದಕ್ಕೆಲ್ಲ ನಾವು ಜಾಸ್ತಿ ತಲೆನೇ ಕೆಡಿಸ್ಕೋಬಾರ್ದು. ನಮ್ಮ ಗುರಿ ಏನು ಅದರ ಕಡೆಗೆ ಜಾಸ್ತಿ ಗಮನವನ್ನು ಕೊಡಬೇಕು. ಯಾವುದೇ ಕಾರಣಕ್ಕೂ ನಾವು ಇಟ್ಟ ಹೆಜ್ಜೆಯನ್ನು ತೆಗಿಬಾರ್ದು. ನಮ್ಮ ಗೆಲುವನ್ನು ಯಾರಿಂದಲೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಮೊದಲನೆಯದಾಗಿ ನಿನ್ನ ಕೆಲಸವನ್ನು ನೀನು ಮಾಡುತ್ತಾ ಇರು. ಯಾವುದೇ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆಯನ್ನು ನಾವು ಹಿಂದೆ ತೆಗಿಬಾರ್ದು. ಯಾವತ್ತೂ ನಾವು ಅದೃಷ್ಟದ ಬಗ್ಗೆ ನಂಬಿಕೆಯನ್ನು ಇಡಬಾರ್ದು. ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದರೆ ಸಾಕು. ನಮ್ಮ ಆತ್ಮ ಬಲದ ಮೇಲೆ ನಂಬಿಕೆಯನ್ನು ಇಡಬೇಕು. ಹಾಗೆ ನಮ್ಮ ಕಠಿಣ ಪರಿಶ್ರಮದ ಮೇಲೆ ನಮಗೆ ನಂಬಿಕೆ ಇಡಬೇಕು. ಯಶಸ್ಸು ತಾನಾಗಿಯೇ ಸಿಗುತ್ತದೆ. ನಾವು ಮಾಡುವ ಕೆಲಸದಲ್ಲಿ ಗಮನವಿಟ್ಟು ಕೆಲಸವನ್ನು ಮಾಡಿದರೆ ಗೆಲುವು ನಿಶ್ಚಿತ. ನಿನ್ನ ಗೆಲುವನ್ನು ನೋಡಿ ನಿನಗೆ ಅವಮಾನಿಸಿದವರೇ ನಿನ್ನ ಮುಖವನ್ನು ನೋಡುವುದಕ್ಕೆ ಭಯಪಡಬೇಕು. ಆ ರೀತಿ ನಾವು ಬದುಕಿ ತೋರಿಸಬೇಕು. ಎರಡನೆಯದಾಗಿ ಅವಮಾನ ಮಾಡಿದವರು. ಹೌದು, ನಮಗೆ ನಮ್ಮ ಜೀವನದಲ್ಲಿ ಕೆಲವೊಂದು ವಿಷಯದಲ್ಲಿ ನಮಗೆ ತುಂಬ ಜನ ಅವಮಾನವನ್ನು ಮಾಡಿರುತ್ತಾರೆ. ಆದರೆ ನಾವು ಅದಕ್ಕೆಲ್ಲ ತಲೆಕೆಡಿಸಿಕೊಳ್ಳಬಾರದು. ಹೆಜ್ಜೆ ಹೆಜ್ಜೆಗೂ ಅವಮಾನ ಮಾಡಿದವರನ್ನು ನಾವು ಕಡೆಗಣಿಸಬೇಕು. ಇಲ್ಲಿ ಬದುಕು ಎಷ್ಟೇ ಕಷ್ಟ ಎನಿಸಿದರೂ ನಾವು ಬದುಕಲೇಬೇಕು. ನಮ್ಮವರಿಗಾಗಿ, ನಮ್ಮ ಕುಟುಂಬದವರಿಗಾಗಿ ನಾವು ಬದುಕಲೇಬೇಕು. ಇಲ್ಲಿ ನಮ್ಮ ಕಷ್ಟವನ್ನು ಕೇಳುವವರು ಯಾರೂ ಇರುವುದಿಲ್ಲ. ನಮ್ಮ ನಂಬಿದವರಿಗಾಗಿ ನಾವು ಬದುಕಲೇಬೇಕು. ಮತ್ತು ನಮ್ಮ ಕಣ್ಣೀರನ್ನು ಕೂಡ ಯಾರೂ ಕೇಳುವವರು ಇರುವುದಿಲ್ಲ. ಹಾಗಾಗಿ ನಾವು ನಮ್ಮ ಶಕ್ತಿ ಏನು ಅಂತ ಅವರಿಗೆ ತೋರಿಸಬೇಕು. ದೃಢವಾದ ಆತ್ಮವಿಶ್ವಾಸ, ಕಠಿಣ ಪರಿಶ್ರಮ, ಸೋಲು ಎಂಬ ರೋಗವನ್ನು ಕೊಲ್ಲುವುದಕ್ಕೆ ಅತ್ಯುತ್ತಮ ಔಷಧಿಯಾಗಿದೆ. ಹಾಗಾಗಿ ಇವಿಷ್ಟು ನಮ್ಮನ್ನು ಈ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ನಾವು ಯಾವಾಗಲೂ ಇತರರಿಗಾಗಿ ನಮ್ಮ ಸ್ವಂತಿಕೆಯನ್ನು ಬಿಟ್ಟುಕೊಡಬಾರದು. ನಮ್ಮ ನಿರ್ಧಾರ ನಮ್ಮ ಕೈಯಲ್ಲೇ ಇರುತ್ತದೆ ಎಂಬುದನ್ನು ಯಾವತ್ತೂ ಮರಿಬಾರದು. ಯಾಕೆಂದರೆ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲೇ ಇರುತ್ತದೆ. ಹಾಗಾಗಿ ನಮ್ಮ ಜೀವನದ ಕೆಲವೊಂದು ನಿರ್ಧಾರಗಳನ್ನು ನಾವೇ ತೆಗೆದುಕೊಳ್ಳಬೇಕು. ಇದನ್ನು ಬೇರೆಯವರು ತೆಗೆದುಕೊಳ್ಳುವಂತೆ ಇರಬಾರದು. ಇವೆಲ್ಲವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಸಂತೋಷವಾಗಿ ಹಾಗೂ ನೆಮ್ಮದಿಯ ಜೀವನವನ್ನು ಮಾಡಬಹುದು. ಬೇರೆಯವರ ಬಗ್ಗೆ ಜಾಸ್ತಿ ಯೋಚನೆಯನ್ನು ಮಾಡದೆ, ಬೇರೆಯವರು ನಮ್ಮನ್ನು ನೋಡಿ ಏನು ಅಂದ್ಕೊಳ್ತಾರೋ ಏನೋ ಅಂತ ಯಾವತ್ತೂ ನಾವು ಅಂದ್ಕೊಳ್ಳದೆ ನಮ್ಮ ಕೆಲಸದಲ್ಲಿ ನಂಬಿಕೆ, ಶ್ರದ್ಧೆಯನ್ನು ಇಟ್ಟು ನಾವು ನಮ್ಮ ಜೀವನವನ್ನು ನಡೆಸಬೇಕು. ನಮ್ಮ ಜೀವನ ತುಂಬಾ ಚಿಕ್ಕದು. ಇದ್ದ ಈ 3 ದಿನದಲ್ಲಿ ನಾವು ಎಲ್ಲರೊಟ್ಟಿಗೆ ಖುಷಿಯಾಗಿ ಸಂತೋಷದಿಂದ ಜೀವನವನ್ನು ಮಾಡುವ ಒಂದು ಕಲೆಯನ್ನು ನಾವು ರೂಢಿಸಿಕೊಳ್ಳಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.